ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚಪಾತಿ ಹಿಟ್ಟಿಗೆ ಕಡಲೆ ಹಿಟ್ಟು ಸೇರಿಸುವುದರಿಂದ ಸಿಗುವ ಅದ್ಭುತ ಲಾಭವೇನು? ಆಪ್ಷನ್ಸ್ ಎ, ಪ್ರೋಟೀನ್ ಹೆಚ್ಚಳ, ಬಿ, ಸಕ್ಕರೆ ನಿಯಂತ್ರಣ, ಸಿ, ಹಸಿವಾಗುವುದಿಲ್ಲ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಗೋಧಿಯಲ್ಲಿ ಪ್ರೋಟೀನ್ ಕಡಿಮೆ ಇರುತ್ತದೆ. ಕಡಲೆ ಹಿಟ್ಟು ಸೇರಿಸುವುದರಿಂದ ಚಪಾತಿಯಲ್ಲಿ ಪ್ರೋಟೀನ್ ಪ್ರಮಾಣ ಹೆಚ್ಚಾಗುತ್ತದೆ. ಇದು ಸ್ನಾಯುಗಳ ಬೆಳವಣಿಗೆಗೆ ಮತ್ತು ದೇಹದ ಶಕ್ತಿಗೆ ಬಹಳ ಸಹಕಾರಿ. ಕಡಲೆ ಹಿಟ್ಟಿನ ಗ್ಲೈಸೆಮಿಕ್ ಇಂಡೆಕ್ಸ್ ಗೋಧಿಗಿಂತ ಕಡಿಮೆ ಇರುತ್ತದೆ. ಈ ಮಿಶ್ರಣದ ಚಪಾತಿಯನ್ನು ಸೇವಿಸುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಹಠಾತ್ತಾಗಿ ಏರುವುದಿಲ್ಲ. ಇನ್ನು ಕಡಲೆ ಹಿಟ್ಟಿನಲ್ಲಿ ನಾರಿನಾಂಶ ಹೆಚ್ಚಿರುವುದರಿಂದ ಈ ಚಪಾತಿ ತಿಂದರೆ ಹೊಟ್ಟೆ ತುಂಬಿದ ಅನುಭವ ದೀರ್ಘಕಾಲ ಇರುತ್ತದೆ. ಕಡಲೆ ಹಿಟ್ಟಿನಲ್ಲಿರುವ ಕರಗುವ ನಾರಿನಾಂಶವು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಎರಡನೇ ಪ್ರಶ್ನೆ, ನಾವು ತಿನ್ನುವ ಮೊದಲ ರೊಟ್ಟಿಯನ್ನು ಹಸುವಿಗೆ ಕೊಡಬೇಕು ಎನ್ನುವ ವೈಜ್ಞಾನಿಕ ಕಾರಣವೇನು? ಆಪ್ಷನ್ಸ್ ಎ, ಆರೋಗ್ಯ ದೃಷ್ಟಿ, ಬಿ, ಸಕಾರಾತ್ಮಕ ಶಕ್ತಿ, ಸಿ, ತೃಪ್ತಿ ಭಾವನೆ, ಡಿ, ಆಧ್ಯಾತ್ಮಿಕತೆ. ಸರಿಯಾದ ಉತ್ತರ ಆಪ್ಷನ್ ಎ, ಆರೋಗ್ಯ ದೃಷ್ಟಿ. ಬೀದಿ ಕಸದ ಬದಲು ತಾಜಾ ಮನೆಯಲ್ಲಿ ತಯಾರಿಸಿದ ಚಪಾತಿ ಅಥವಾ ಹಸಿರು ಮೇವು ನೀಡಿದಾಗ ಹಸುಗಳ ಆರೋಗ್ಯದಲ್ಲಿ ಸ್ಪಷ್ಟ ಸುಧಾರಣೆ ಕಂಡುಬರುತ್ತದೆ. ಶುದ್ಧ ಮತ್ತು ಸರಿಯಾದ ಆಹಾರವು ಹಸುಗಳ ಜೀರ್ಣಕ್ರಿಯೆ, ಹಾಲಿನ ಗುಣಮಟ್ಟ ಮತ್ತು ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದರಿಂದ ಈ ಪುರಾತನ ಪದ್ಧತಿ ಕೇವಲ ಸಂಸ್ಕೃತಿಯ ಭಾಗವಲ್ಲ, ವೈಜ್ಞಾನಿಕವಾಗಿ ಸಹ ಅರ್ಥಪೂರ್ಣವೆಂದು ಸಾಬೀತಾಗಿದೆ. ಮೂರನೇ ಪ್ರಶ್ನೆ, ನೀಲಿ ಕಂದು ವೈಡೂರ್ಯ ಕಾಲಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುವ ಜಲಪಾತ ಯಾವುದು? ಆಪ್ಷನ್ಸ್ ಎ, ಕುವಾಂಗ್ ಸಿ, ಬಿ, ರಿಯೋ ಸೆಲೆಸ್ಟ್, ಸಿ, ಮೊರಡಿಯೆ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ನೀಲಿ, ಹಸಿರು, ಕಂದು, ವೈಡೂರ್ಯ ಅಥವಾ ಬೂದು ಬಣ್ಣಗಳಲ್ಲಿ ಈ ಜಲಪಾತಗಳು ಪ್ರಕೃತಿಯ ಅದ್ಭುತ ಕಲಾಕೃತಿಗಳಂತೆ ಕಾಣುತ್ತವೆ. ಉತ್ತರ ಲಾವೋಸ್ನಲ್ಲಿರುವ ಕುವಾಂಗ್-ಸಿ ವಾಟರ್ಫಾಲ್ ಈ ಪೈಕಿ ಅತ್ಯಂತ ಮನಮೋಹಕ ಜಲಪಾತಗಳಲ್ಲಿ ಒಂದು. ಶುಷ್ಕ ಕಾಲದಲ್ಲಿ ಇದರ ನೀರು ವಿದ್ಯುತ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕೆಳಗಿನ ಕೊಳಗಳು ಸ್ಫಟಿಕದಂತೆ ಸ್ಪಷ್ಟವಾಗಿದ್ದು ಈಜಲು ಅತ್ಯಂತ ಸೂಕ್ತವಾಗಿರುತ್ತವೆ. ಆದರೆ ಮಳೆಗಾಲದಲ್ಲಿ ಸುತ್ತಮುತ್ತಲಿನಿಂದ ಹರಿದು ಬರುವ ಕೆಸರು ಮತ್ತು ಮಣ್ಣಿನಿಂದಾಗಿ ನೀರು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಇದೇ ಜಲಪಾತವು ಒಂದೇ ವರ್ಷದಲ್ಲಿ 2 ವಿಭಿನ್ನ ಸ್ವರೂಪಗಳನ್ನು ತೋರಿಸುತ್ತದೆ. ನಾಲ್ಕನೇ ಪ್ರಶ್ನೆ, ದಿನಾ ಬಳಸುವ ಟೂತ್ ಪೇಸ್ಟ್ ಬಹಳ ಮುಖ್ಯ ಎನ್ನಲು ಕಾರಣವೇನು? ಆಪ್ಷನ್ಸ್ ಎ, ಬ್ಯಾಕ್ಟೀರಿಯಾ ತಡೆ, ಬಿ, ದಂತಕವಚ ರಕ್ಷಣೆ, ಸಿ, ಹಲ್ಲಿನ ಬಣ್ಣ, ಡಿ, ಬಾಯಿಯ ವಾಸನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ದಂತಕವಚ ರಕ್ಷಣೆ. ಪ್ರತಿದಿನ ಹಲ್ಲುಜ್ಜುವುದು ಎಷ್ಟು ಮುಖ್ಯವೋ ಸರಿಯಾದ ಟೂತ್ ಪೇಸ್ಟ್ ಮತ್ತು ಮೌತ್ ವಾಶ್ ಬಳಸುವುದು ಕೂಡ ಅಷ್ಟೇ ಮುಖ್ಯ. ಏಕೆಂದರೆ ಅವು ನಿಮ್ಮ ಹಲ್ಲುಗಳ ಬಲ ಮತ್ತು ದೀರ್ಘಕಾಲೀನ ಆರೋಗ್ಯವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ದಂತಕವಚವು ಮಾನವ ದೇಹದ ಅತ್ಯಂತ ಕಠಿಣವಾದ ನೈಸರ್ಗಿಕ ಪದಾರ್ಥಗಳಲ್ಲಿ ಒಂದಾಗಿದೆ. ಇದು ಹಲ್ಲುಗಳ ಹೊರ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಇದು ಹಲ್ಲುಗಳ ಆಂತರಿಕ ರಚನೆಗಳನ್ನು ರಕ್ಷಿಸುವ ಖನಿಜ ಸಮೃದ್ಧ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ದಂತಕವಚವು ಅಗಿಯುವ ಆಹಾರದ ಒತ್ತಡ, ತಾಪಮಾನ ಬದಲಾವಣೆಗಳು, ಆಮ್ಲೀಯ ಆಹಾರಗಳು ಮತ್ತು ದೈನಂದಿನ ಶುಚಿಗೊಳಿಸುವ ಕಾರ್ಯವಿಧಾನಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಈ ದಂತಕವಚವು ಒಮ್ಮೆ ಹಾನಿಗೊಳಗಾದರೆ ಅದು ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಐದನೇ ಪ್ರಶ್ನೆ, ಆಯುರ್ವೇದದಲ್ಲಿ ಯಾವುದನ್ನು ಔಷಧಿಗಳ ತಾಯಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ, ತ್ರಿಫಲ ಚೂರ್ಣ, ಬಿ, ಶತಾವರಿ, ಸಿ, ದೊಡ್ಡಪತ್ರೆ, ಡಿ, ಅಳಲೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಳಲೆಕಾಯಿ. ಆಯುರ್ವೇದದಲ್ಲಿ ಅಳಲೆಕಾಯಿಯನ್ನು ಔಷಧಿಗಳ ತಾಯಿ ಎಂದು ಕರೆಯಲಾಗುತ್ತದೆ. ಆಯುರ್ವೇದದ ಪ್ರಕಾರ ಅಳಲೆಕಾಯಿ 3 ಸಮಸ್ಯೆಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದೆ: ವಾತ, ಪಿತ್ತ ಮತ್ತು ಕಫ. ವಿಶೇಷವಾಗಿ ವಾತ ಸಮಸ್ಯೆಯನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಅಳಲೆಕಾಯಿಯು ಸ್ವಲ್ಪ ಕಹಿ, ಸಿಹಿ ಮತ್ತು ಸ್ವಲ್ಪ ಖಾರದ ರುಚಿಯನ್ನು ಹೊಂದಿರುತ್ತದೆ. ಇದು ಉತ್ಕರ್ಷಣ ನಿರೋಧಕ, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಇದು ಅನೇಕ ರೋಗಗಳನ್ನು ಗುಣಪಡಿಸುವಲ್ಲಿ ಪ್ರಯೋಜನಕಾರಿಯಾಗಿದೆ. ಆರನೇ ಪ್ರಶ್ನೆ, ಮಲಗುವಾಗ ಸ್ವೆಟರ್ ಧರಿಸಿ ಮಲಗುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ, ರಕ್ತ ಪರಿಚಲನೆ, ಬಿ, ಸೋಂಕು, ಸಿ, ಉತ್ತಮ ನಿದ್ದೆ, ಡಿ, ದೇಹ ರಕ್ಷಣೆ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದಪ್ಪ ಬಟ್ಟೆಗಳು ಸರಿಯಾದ ರಕ್ತ ಪರಿಚಲನೆಗೆ ಅಡ್ಡಿಯಾಗುತ್ತವೆ. ಇದು ಆಯಾಸ, ಕೈಕಾಲುಗಳಲ್ಲಿ ಮರಗಟ್ಟುವಿಕೆಗೆ ಕಾರಣವಾಗಬಹುದು. ಕಾಲಾನಂತರದಲ್ಲಿ ಈ ಅಭ್ಯಾಸವು ಹೃದಯ ಮತ್ತು ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ರಾತ್ರಿ ಹೊತ್ತು ಯಾರಾದರೂ ಸ್ವೆಟರ್ಗಳು ಮತ್ತು ಬೆಚ್ಚಗಿನ ಸಾಕ್ಸ್ಗಳನ್ನು ಧರಿಸಿದರೆ ಬೆವರುವಿಕೆಯಿಂದ ಬ್ಯಾಕ್ಟೀರಿಯಾದ ಸೋಂಕು ಬರುವ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ನೀವು ಮಲಗುವ ಮುನ್ನ ಯಾವಾಗಲೂ ಸಾಕ್ಸ್ ಮತ್ತು ಸ್ವೆಟರ್ಗಳನ್ನು ತೆಗೆದುಹಾಕಿ ಮಲಗುವುದು ಉತ್ತಮ. 7ನೇ ಪ್ರಶ್ನೆ. ಯಾವ ಬಣ್ಣವನ್ನು ಸಂತೋಷದ ಬಣ್ಣ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕೆಂಪು, ಬಿ ಹಸಿರು, ಸಿ ಬಿಳಿ, ಡಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಳದಿ. ಹಳದಿ ಬಣ್ಣವು ಸಂತೋಷದೊಂದಿಗೆ ಸಂಬಂಧ ಹೊಂದಿದೆ, ಏಕೆಂದರೆ ಅದು ಮೆದುಳನ್ನು ಉತ್ತೇಜಿಸುತ್ತದೆ ಮತ್ತು ಉಷ್ಣತೆ ಮತ್ತು ಹೊಳಪಿನ ಭಾವನೆಯನ್ನು ಸೃಷ್ಟಿಸುತ್ತದೆ. ಹಳದಿ ಬಣ್ಣವನ್ನು ಸಕಾರಾತ್ಮಕ ಚಿಂತನೆ, ಪ್ರೇರಣೆ ಮತ್ತು ಸೃಜನಶೀಲತೆಯೊಂದಿಗೆ ಜೋಡಿಸಿದ್ದಾರೆ. ಹಗಲು ಮತ್ತು ಸೂರ್ಯನ ಬೆಳಕಿನೊಂದಿಗೆ ಅದರ ಸಂಪರ್ಕವು ಸಂತೋಷ ಮತ್ತು ಆಶಾವಾದದ ಭಾವನೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಸಂಬಂಧವು ಬಣ್ಣದ ಮನೋವಿಜ್ಞಾನ, ಸಾಂಸ್ಕೃತಿಕ ಸಂಕೇತ ಮತ್ತು ಹಳದಿ ಬಣ್ಣವನ್ನು ಸೂರ್ಯನ ಬೆಳಕು, ಶಕ್ತಿ, ಸಕಾರಾತ್ಮಕತೆ ಮತ್ತು ಭಾವನಾತ್ಮಕ ಉನ್ನತಿಯೊಂದಿಗೆ ಜೋಡಿಸುವ ವೈಜ್ಞಾನಿಕ ಅಧ್ಯಯನಗಳನ್ನು ಆಧರಿಸಿದೆ. 8ನೇ ಪ್ರಶ್ನೆ. ನಮ್ಮ ದೇಹದಲ್ಲಿ ರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ನಾಶ ಮಾಡುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಡ್ರ್ಯಾಗನ್, ಬಿ ಚಕ್ಕೋತ, ಸಿ ಪೇರಳೆ, ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಪೇರಳೆ. ಪೇರಳೆ ಹಣ್ಣಿನಲ್ಲಿ ಹಲವಾರು ಔಷಧೀಯ ಗುಣಗಳಿವೆ. ಇದು ದೇಹದಲ್ಲಿನ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ನಮ್ಮ ದೇಹದ ತೂಕವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಪೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುವುದರಿಂದ ಇದು ನಮಗೆ ರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ. ಈ ಹಣ್ಣಿನಲ್ಲಿರುವ ಲೈಕೋಪೀನ್, ಕ್ವೆರ್ಸೆಟಿನ್, ಇತರ ಪಾಲಿಫಿನಾಲ್ಗಳು ಅತ್ಯುತ್ತಮ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತವೆ. 9ನೇ ಪ್ರಶ್ನೆ. ಚಳಿಗಾಲದಲ್ಲಿ ನೀರು ಕಡಿಮೆ ಕುಡಿಯುವುದರಿಂದ ಯಾವ ಸಮಸ್ಯೆ ಎದುರಾಗುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ನರರೋಗ, ಸಿ ಬಿಪಿ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಬಿ ನರರೋಗ. ದೇಹವು ನಿರ್ಜಲೀಕರಣಗೊಂಡಾಗ ಅದು ಸ್ನಾಯುಗಳ ಒತ್ತಡವನ್ನು ಉಂಟುಮಾಡುತ್ತದೆ. ಇದು ಸ್ನಾಯುಗಳಿಗೆ ರಕ್ತ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ನಾಯುಗಳ ಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ. ಸೋಡಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಸೇರಿದಂತೆ ಪೋಷಣೆಯ ಕೊರತೆಯು ನರಗಳು ಮತ್ತು ಸ್ನಾಯುಗಳನ್ನು ದುರ್ಬಲಗೊಳಿಸುತ್ತದೆ. ದೇಹದಲ್ಲಿ ನೀರು ಕಡಿಮೆಯಾದಾಗ ಮೊದಲ ಪರಿಣಾಮ ನಮ್ಮ ನರಗಳ ಮೇಲೆ. ರಕ್ತ ದಪ್ಪವಾಗುತ್ತದೆ, ರಕ್ತ ಪರಿಚಲನೆ ನಿಧಾನವಾಗುತ್ತದೆ ಮತ್ತು ಅನೇಕ ಜನರು ಸ್ನಾಯುಗಳ ಒತ್ತಡ, ಬಿಗಿತ ಮತ್ತು ಕೈ ಮತ್ತು ಪಾದಗಳಲ್ಲಿ ಜುಮ್ಮೆನಿಸುವಿಕೆ ಅನುಭವಿಸುತ್ತಾರೆ. ಅದಕ್ಕಾಗಿಯೇ ಕೀಲು ನೋವು ಮತ್ತು ಸ್ನಾಯುಗಳ ಬಿಗಿತವು ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. 10ನೇ ಪ್ರಶ್ನೆ. ಭಾರತದ ಯಾವ ನಗರವನ್ನು ಜಲಪಾತಗಳ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ರಾಂಚಿ, ಬಿ ಶಿವಮೊಗ್ಗ, ಸಿ ದೂದ್ಸಾಗರ್, ಡಿ ತ್ರಿಶೂರ್. ಸರಿಯಾದ ಉತ್ತರ ಆಪ್ಷನ್ ಎ ರಾಂಚಿ. ಜಾರ್ಖಂಡ್ನ ರಾಜಧಾನಿ ರಾಂಚಿ ಭಾರತದ ಜಲಪಾತಗಳ ನಗರ ಎಂಬ ಪ್ರತಿಷ್ಠಿತ ಬಿರುದನ್ನು ಹೊಂದಿದೆ. ಪ್ರಾಚೀನ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿರುವ ಈ ನಗರದ ವಿಶಿಷ್ಟ ಭೌಗೋಳಿಕತೆಯು ಸುವರ್ಣರೇಖಾ ಮತ್ತು ಕಾಂಚಿಯಂತಹ ನದಿಗಳು ಕಲ್ಲಿನ ಬಂಡೆಗಳ ಮೇಲೆ ಧುಮ್ಮುಕ್ಕುವ ನಾಟಕೀಯ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.